ಹಾಯ್ ಎಲ್ರಿಗೂ ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೇನೆ. ಸೊ ಗೈಸ್, ಎಷ್ಟೋ ದಿನ ಲಾಂಗ್ ಗ್ಯಾಪ್ ಆಯಿತು, ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಇನ್ಮೇಲೆ ಕಂಟಿನ್ಯೂಷನ್ ವ್ಲಾಗ್ನ ಮಾಡೋಣ ಅಂತ ಇದ್ದೀನಿ. ಸೊ ಟ್ರೈ ಮಾಡ್ತಿದ್ದೀನಿ ಗೈಸ್, ಮಾಡಬೇಕು ಅಂತ ರೆಡಿ ಆಗ್ತೀನಿ, ಬಟ್ ಆಗೋದಿಲ್ಲ ಅವತ್ತು. ಸೊ ಜಶು ಅಥವಾ ಪ್ರಣು ಇಬ್ಬರಲ್ಲಿ ಯಾರು ಅಳ್ತಾ ಇರ್ತಾರೆ, ಇಲ್ಲ ಟೈಮಲ್ಲಿ ಏನಾದ್ರು ಕೆಲಸ ಇರುತ್ತೆ, ಆ ಥರ ಆಗ್ತಾಯಿದೆ. ಸೊ ಇವತ್ತು ನಾನು ತುಂಬ ದಿನದಿಂದ ಅನ್ಕೋತೈತೆ ನಂದು ಸ್ಯಾರೀಸ್ ಕಲೆಕ್ಷನ್ಸ್ ವೀಡಿಯೋಸ್ ಮಾಡಬೇಕು ಅಂತ. ಸೊ ಇವತ್ತು ಆ ವೀಡಿಯೋಸ್ ಮಾಡ್ತಿದ್ದೀನಿ, ನೋಡ್ಕೊಬನ್ನಿ ಗೈಸ್. ಸೊ ಈಗ ಫಸ್ಟು ನಾನು ತೋರಿಸ್ತಿರುವ ಸ್ಯಾರಿ ಇದು. ಸೊ ಇದು ನಮ್ಮ ಅಕ್ಕ ನನಗೆ ಜಶು ಪ್ರೆಗ್ನೆಂಟ್ 8 ಮಂತ್ಸ್ ಪ್ರೆಗ್ನೆಂಟಲ್ಲಿ ಈ ಸ್ಯಾರಿನ ತೆಗೆದು ಅಡುಗೆ ಮಾಡಿ ಇರ್ತಾರಲ್ಲ, ಅದಕ್ಕೋಸ್ಕರ ಈ ಸ್ಯಾರಿ ತೆಗೆದಿದ್ದು ಗೈಸ್. ಇನ್ನೂ ಸ್ಟಿಚ್ಚೇ ಮಾಡಿಸಿಲ್ಲ, ಹೇಗಿದೆ ಅಂತ ನೀವು ನೋಡ್ಬೋದು. ಬಟ್ ಸರ್ಗೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಸರ್ಗೂ ಸಹ ಜಿಮ್ಕಿ ಥರನೇ ಇದೆ, ನೀವು ನೋಡ್ತಿರ್ಬೋದು. ಇದರಲ್ಲಿ ಯಾವುದೇ ರೀತಿ ರೀಲ್ಸು ಮಾಡಿಲ್ಲ ಗೈಸ್. ಇನ್ನೂ ಬ್ಲೌಸೇ ಸ್ಟಿಚ್ ಮಾಡಿಸಿಲ್ಲ, ಸ್ಟಿಚ್ ಮಾಡಿಸೋದಕ್ಕೆ ಕೊಡೋಣ ಅಂತ ಇಟ್ಟಿದ್ದೀನಿ. ಸೊ ಇದನ್ನು ನನ್ನ ವೀಡಿಯೋದಲ್ಲಿ ನೋಡಿರ್ತೀರ, ನಿಧು ವಸ್ತ್ರ ಸ್ಯಾರಿ. ಸೊ ಆಲ್ರೆಡಿ ಒಂದು ಸಲ ಹಾಕಿದ್ದೆ, ಬಟ್ ಸ್ಟಿಚ್ ಮಾಡಿಸಿಲ್ಲ. ನಾನು ವೀಡಿಯೋಗೋಸ್ಕರ ಹಾಕ್ಕೊಂಡಿದ್ದು, ಬಟ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಅದು ಹಂಗೆ ಇಟ್ಟಿದ್ದೀನಿ. ಸೊ ಎಲ್ಲ ಹಂಗೆ ಇದೆ, ಎಲ್ಲ ಪ್ಯಾಕ್ ಮಾಡಬೇಕು. ಇದು ನಮ್ಮಮ್ಮ ನನಗೆ ಕೊಟ್ಟಿದ್ದು, ಪಿಂಕ್ ಆ್ಯಂಡ್ ಗೋಲ್ಡು. ಸೊ ಡಬಲ್ ಕಲರ್, ನೀವು ಬೆಳಕಿಗೆ ಹೋದ್ರೇ ಗೊತ್ತಾಗುತ್ತೆ, ಡಬಲ್ ಕಲರ್ ಇದೆ. ಸೊ ಇದು ನಮ್ಮಮ್ಮ ನನಗೆ ತೆಗ್ದಿದ್ದು ಯಾವಾಗ, ಐ ಥಿಂಕ್ ಹೋದ ವರ್ಷ ಜಶು ಹೊಟ್ಟೆ ಒಳಗಡೆ ಇದ್ಲು, ನಾನು ತುಂಬ ಆಸೆ ಪಟ್ಟು ಅಂದ್ಬಿಟ್ಟು ತೊಗೊಟ್ರು. ಸೊ ಅದು ಸ್ಟಿಚ್ ಮಾಡಿಸಿಲ್ಲ. ಸೊ ಇದು ನಮ್ಮ ಅಪ್ಪನ ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ. ಆವಾಗ ಸುಮ್ಮನೆ ನಮ್ಮ ಅತ್ತೆಯವರೆಲ್ಲ ನೋಡು, ಅಂದರೆ ಅತ್ತೆ ಅಂದರೆ ಅಪ್ಪನ ಅಕ್ಕ, ಅವರೆಲ್ಲ ತೊಗೊಳ್ಳ ಇದನ್ನ ಅಂತ ಆಸೆಪಟ್ಟೆ, ಪ್ರೆಗ್ನೆಂಟ್ ಇದೆ ಅಂದ್ಬಿಟ್ಟು ತೊಗೋತೀನಿ, ನನಗೆ ಈ ಕಲರ್ ಬೇಕು ಅಂದ್ಬಿಟ್ಟು ಅಲ್ಲಿ ತೊಗೊಂಡಿದ್ದೆ ದೇವಸ್ಥಾನದ ಹತ್ರ. ಸೊ ನನಗೇನಾರ ಆಸೆ ಆದರೆ ಇಮಿಡಿಯೇಟ್ಲಿ ತೀರಿಸ್ಕೊತಾ ಇದ್ದೆ. ಜಸ್ಟ್ ಪ್ರೆಗ್ನೆಂಟಲ್ಲಿ ಯಾವುದೂ ಆಸೆಗಳನ್ನ ಬಾಕಿ ಉಳಿಸಿರಲಿಲ್ಲ, ಬಟ್ ಒಂದನ್ನು ಮಾತ್ರ ಉಳಿಸ್ಕೊಂಡಿದ್ದಾಳು. ಉಡೋ ಟೈಮಲ್ಲಿ ಮಾಸಸ್ ಜ್ಯೂಸ್ ಕುಡಿಬೇಕು ಅಂತೇಳ್ಬಿಟ್ಟು ತರಿಸ್ಕೊಂಡಿದ್ದೆ. ಸೊ ಇದು ಗೊತ್ತಿರೋ ಹಾಗೆ ಭೂಮಿಕಾ ಪ್ರಮೋದರ ಹತ್ರ ತೊಗೊಂಡಿದ್ದು, ಯೂಟ್ಯೂಬರ್ ಭೂಮಿಕಾ ಪ್ರಮೋದರ ಹತ್ರ ಈ ಸ್ಯಾರಿ ತೊಗೊಂಡಿದ್ದೀನಿ. ಇದು ಆಲ್ರೆಡಿ ಸುಮಾರು ಸಲ ಹಾಕಿದ್ದೀನಿ. ಸೊ ಅಂದರೆ ನನ್ನ ವೈಟ್ ಕಲರ್ ಬ್ಲೌಸಿಗೆ. ಸೊ ಈ ಸೀರೆ ಅಂತೂ ನೀವು ಆಬ್ವಿಯಸ್ಲಿ ನೋಡಿರ್ತೀರ ಗೈಸ್. ಹೊರ್ನಾಡಿಗೆ ನನ್ನ ಮಗಳಿಗೆ ಅನ್ನಪ್ರಾಶನ ಮಾಡಿಸೋದಕ್ಕೋಸ್ಕರ ಈ ಸ್ಯಾರಿ ತೊಗೊಂಡಿದ್ದೆ. ಸೊ ಅದು ಮುಗಿಸ್ಕೊಬಂದ್ಮೇಲೆ ಮೊನ್ನೆ ರೀಸೆಂಟಾಗಿ ಬೆಟ್ಟಕ್ಕೂ ಸಹ ನಾನು ಹಾಕ್ಕೊಂಡೋಗಿದ್ದೆ, ಓದ್ಲಾಗಲ್ಲೆಲ್ಲ ನೋಡಿರ್ತೀರ. ಸೊ ನೆಕ್ಸ್ಟು ಫಾರ್ ದಿ ಫಸ್ಟ್ ಟೈಮ್ ನಾನು ಆಫ್ಟರ್ ಮ್ಯಾರೇಜ್ ಕೆಲ್ಸಕ್ಕೆ ಹೋದಾಗ ತೊಗೊಂಡಿದ್ದೆ ಈ ಸ್ಯಾರಿ. ಇದರಲ್ಲಿ ತುಂಬ ರೀಲ್ಸ್ಗಳನ್ನೂ ಮಾಡಾಕಿದ್ದೀನಿ, ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸಹ ನೋಡ್ಬೋದು ಇದನ್ನು. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇದು ಮದುವೆಯಲ್ಲಿ ಪ್ರದಿಯವ್ರ ಮನೆ ಕೊಡಿಸಿದ ಸ್ಯಾರಿ ಇದು ಬೆಸ್ಟ್, ಸಖತ್ತಾಗಿದೆ. ನಿಮ್ಮ ಮದುವೆ ಲಾಕ್ಸ್, ನನ್ನ ಮದುವೆ ವೀಡಿಯೋ ಶಾರ್ಟ್ಸಲ್ಲಿ ಹಾಕ್ತಾ ಇರ್ತೀನಿ ಅವಾಗವಾಗ. ಸೊ ಅವಾಗ ಇದರಲ್ಲೇ ಅವರು ನನ್ನ ಮಗುನ ಜಡೆ ಹಾಕ್ಕೊಂಡಿದ್ದಾಗ ಟರ್ನ್ ಮಾಡಿಸ್ತಾರಲ್ಲ, ಅದೇ ಸ್ಯಾರಿ ಇದು. ಸೊ ಇದು ನೆಕ್ಸ್ಟು ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಅಂತೂ ನಂಗೆ ತುಂಬ ಇಷ್ಟವಾಗಿರೋವಂಥ ಸ್ಯಾರಿ. ಸೊ ಇದು ನಮ್ಮಮ್ಮ ಡೈರೆಕ್ಟ್ ತೆಗೆದಿದ್ದು ನನ್ನ ಮದುವೆಯಲ್ಲಿ, ಧಾರೆ ಸೀರೆ ಇದು. ಸೊ ನಾನು ಅಂದ್ಕೊಂಡಿದ್ದೀನಿ ನಾನು ಇರೋವರೆಗೂ ಈ ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿ ತೋರಿಸಿದ್ನಲ್ಲ, ಯಾವುದು ಗೊತ್ತಾ, ಈ ಸ್ಯಾರಿ ಮತ್ತು ಈ ಸ್ಯಾರಿ ಮಾತ್ರ ಯಾವತ್ತೂ ಕಳ್ಕೊಬಾರ್ದು ಅಂತ. ಬಟ್ ಇದು ಸ್ಟಿಚಿಂಗು ಸಹ ಚೆನ್ನಾಗಿ ಮಾಡಿದ್ದಾರೆ, ಬ್ಲೌಸ್ ಡಿಸೈನ್ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ. ಸೊ ನೆಕ್ಸ್ಟು ಈ ಸ್ಯಾರಿ ಬಂದು ಪ್ರದಿಯವ್ರ ರಿಲೇಟಿವ್ ಕೊಟ್ಟಿದ್ದು ನನಗೆ. ಮದುವೆ ಸ್ಟಾರ್ಟಿಂಗಲ್ಲಿ ನನ್ನ ಪ್ರದಿನ ಕರೆದು ರಿಲೇಟಿವ್ ಕೊಟ್ಟಿದ್ದು ಆವಾಗಿನ ಸ್ಯಾರಿ. ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ, ಆಲ್ರೆಡಿ ಸುಮಾರು ಸಲ ಹಾಕಿದ್ದೀನಿ ಈ ಸ್ಯಾರಿನ. ನೆಕ್ಸ್ಟ್ ತೋರಿಸ್ತೀನಿ. ಇದು ಮದುವೆಲೇ ತೊಗೊಂಡಿದ್ದು. ಮದುವೆ ಬೆಳಗ್ಗೆ ನಾವು ಮನೆ ದೇವ್ರಿಗೆ ಹೋಗ್ತೀವಲ್ಲ, ಆವಾಗ ಈ ಸ್ಯಾರಿ ತೊಗೊಂಡಿದ್ದು ನಾನು, ಅದಕ್ಕೋಸ್ಕರ ಅಂತಲೇ ಸ್ಯಾರಿ ತಗೊಂಡಿದ್ದು. ಸೊ ಇದು ಪ್ರದಿಯವ್ರು ಕೊಡಿಸಿದ್ದು, ಪ್ರದಿಯವ್ರ ಮನೆಯಲ್ಲಿ. ಒಟ್ಟು ಪ್ರದಿಯವ್ರ ಮನೇಲಿ ನನಗೆ ತ್ರೀ ಸ್ಯಾರೀಸ್ ಕೊಡಿಸಿದ್ರು. ಸೊ ಅದಾದಮೇಲೆ ಸೊ ಯೆಲ್ಲೋ ಕಲರ್ ಬ್ಲೌಸ್ ಬಂದು ಈ ಥರ ಇರ್ತದೆ, ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಮಾಡಿಸಿದ್ದೀನಿ. ಲಾಸ್ಟಲ್ಲೆಲ್ಲ ಬ್ಲೌಸ್ ಡಿಸೈನ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟು ನಮ್ಮ ಅಕ್ಕ ಕೊಡಿಸಿರೋದು ಗೈಸ್, ಇದು ಆನಿಯನ್ ಕಲ್ಲರು. ಇದು ಬಂದು ನಾನು ಪ್ರದಿ ಮದುವೆ ಸ್ಟಾರ್ಟಿಂಗಲ್ಲಿ
ಒಂದು 20 ಡೇಸ್ ಏನೋ ಆಗಿದೆ ಅಷ್ಟೇ. ಅವಾಗ ಈ ಸ್ಯಾರಿ ಕೊಟ್ಟು ಪ್ರದಿಗೆ ಡ್ರೆಸ್ ಕೊಡಿಸಿದ್ದು ನಾನು. ಸೊ ನನಗೆ ಸ್ಯಾರಿ ಆಲ್ಮೋಸ್ಟ್ ಅಲ್ಲಿ ಮದುವೆಲೆಲ್ಲ ಕರೆದಿರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಸ್ಯಾರಿನೇ ಕೊಟ್ಟಿದ್ದು. ಸೊ ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ ಈಗ. ಇದು ನಾನು ಜಶು ಪ್ರೆಗ್ನೆಂಟಲ್ಲಿದ್ದಾಗ ನಾನು ತೊಗೊಂಡಿದ್ದು, ನಂಗೆ ಇಷ್ಟ ಆಯಿತು ಅಂದ್ಬಿಟ್ಟು. ಬಟ್ ತುಂಬ ವೆಯ್ಟ್ ಇದೆ, ಒಂಥರ ನೈಸ್ ಇಲ್ಲ, ಸಾಫ್ಟ್ ಇಲ್ಲ ಕ್ಲಾತು. ಬಟ್ ನಾನು ನೋಡಬೇಕಿತ್ತು. ಆವಾಗ ಒಂಥರ ಖುಷಿ ಆಯ್ತು ಈ ಕಲರ್ ನೋಡಿ, ನಂಗೆ ಈ ಕಲರ್ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ತೊಗೊಂಡೆ. ಬಟ್ ಇಲ್ಲಿವರೆಗೂ ಹಾಕಿಲ್ಲ, ಹಂಗೆ ಇಟ್ಟಿದ್ದೀನಿ. ನೋಡೋಣ ಯಾವಾಗಾದರೂ ಟೈಮ್ ಕೊಡಿ ಬಂದರೆ ಹಾಕೋಣ ಅಂತ. ಸೊ ಬ್ಲೌಸ್ ಎಲ್ಲ ನಾನು ತೋರಿಸ್ತೀನಿ. ಈ ಸ್ಯಾರೀಸ್ ಫಸ್ಟ್ ತೋರಿಸ್ಕೊಳ್ತೀನಿ. ಸೊ ಇದು ಕತೆ ಕೇಳಿದ್ರೆ ನೀವು ನಗ್ತೀರಾ. ಇದು ಬಂದ್ಬಿಟ್ಟು ಪ್ರದಿಯವ್ರನ್ನ ಮದುವೆ ಆಗೋಕ್ಕಿಂತ ಮುಂಚೆನೇ ತಗೊಂಡಿದ್ದು. ಬಟ್ ಹಾಕೊಂಡಿದ್ದು ಯಾವಾಗ ಅಂದರೆ ಪ್ರದಿಯವ್ರನ್ನ ಮದುವೆ ಆಗಿ ನಾವು ಹೊರ್ನಾಡಿಗೆ ಅಂತೀನಿ ಸಾರಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ಗೊರವನಹಳ್ಳಿಗೆ. ಆವಾಗ ಪ್ರದಿಯವ್ರನ್ನ ಮದುವೆಗೆ 1 ವೀಕು ಇರಲಿಲ್ಲ. ಪ್ರದಿಯವ್ರನ್ನ ಮದುವೆಗೆ 3 ಡೇಸ್ಗೆ ನಾನು ಗೊರವನಹಳ್ಳಿಗೆ ಹೋಗಿದ್ದೆ. ಆವಾಗ ಈ ಸ್ಯಾರಿ ತೊಗೊಂಡಿದ್ದಲ್ಲ, ಆಲ್ರೆಡಿ ತೊಗೊಂಡು ಸುಮಾರು ವರ್ಷ ಆಗಿತ್ತು, ಆವಾಗ ಹಾಕೊಂಡಿದ್ದು. ಸೊ ನೆಕ್ಸ್ಟ್ ಇದು ನನ್ನ ಫಸ್ಟ್ ಇಯರ್ ಆ್ಯನಿವರ್ಸರಿ ಸ್ಯಾರಿ ನೋಡಿ. ನನ್ನ ಫಸ್ಟ್ ಇಯರ್ ಆ್ಯನಿವರ್ಸರಿ ಫುಲ್ ಪಿಂಕ್ ಆ್ಯಂಡ್ ವೈಟ್ ಈ ಥರ ಬಂದಿದೆ. ಆಮೇಲೆ ಸಿಲ್ವರ್ ಥರ ಟೈಪ್ ಸ್ಟೋನ್ ಇದೆ, ಸಿಲ್ವರ್ ಸ್ಟೋನು. ಸೊ ಅದು. ಸೊ ನೆಕ್ಸ್ಟ್ ಇದು ಪ್ರದಿಯವ್ರ ಮನೆಯಲ್ಲೇ ತೊಗೊಂಡಿದ್ದು. ಸೊ ಇದು ಇವಾಗ ಅಂತಂದರೆ ಫಸ್ಟು ನಾವು ಮದುವೆಗೆ ಫಸ್ಟ್ ವರ್ಷ ವರಮಹಾಲಕ್ಷ್ಮಿಗೆ ಈ ಸ್ಯಾರಿನ ತೊಗೊಂಡ್ವಿ ದೇವ್ರಿಗೆ ಇಡೋಕ್ಕೆ ಅಂದ್ಬಿಟ್ಟು. ಆ ಸ್ಯಾರಿ ನಾನೇ ಹೊಲಿಸ್ಕೊಳ್ಳೋದು ಯಾವಾಗಲೂ. ಬಟ್ ಹೋದ ವರ್ಷ ಮಾತ್ರ ನಾನು ಹೋದ ವರ್ಷ ಇಲ್ಲಿ ನಮ್ಮ ಅಪ್ಪನ ಮನೆಯಲ್ಲೇ ಇದ್ದೆ, ಯಾಕೆಂದರೆ ನಮ್ಮ ಪಪ್ಪ ತೀರೋಗಿದ್ರಲ್ಲ. ಅದರಿಂದ ನಮ್ಮ ಅಪ್ಪ ತೀರೋಗಿತ್ತು ಅಂದರೆ ಇಲ್ಲಿವರೆಗೂ ನಾನು ಇಲ್ಲೇ ಇರೋದು. ಸೊ ಇದು ನಮ್ಮಮ್ಮ ಕೊಟ್ಟಿದ್ದು ನನಗೆ. ಇದು ಚೆನ್ನಾಗಿ ಕಾಣುತ್ತೆ ಗೈಸ್. ನೀವು ನಾನು ಇದರಲ್ಲಿ ಯಾವುದೂ ಲಾಕ್ಸ್ ಮಾಡಿಲ್ಲ ಮತ್ತು ಇದು ಹಾಕ್ಕೊಂಡಿಲ್ಲ, ರೀಲ್ಸ್ ಮಾಡಿಲ್ಲ. ಬಟ್ ಚೆನ್ನಾಗಿದೆ. ನೆಕ್ಸ್ಟು ಗೈಸ್ ನಾನು ದುಡ್ದು ಸ್ವಂತ ತೊಗೊಂಡಿದ್ದಂಥ ಸ್ಯಾರಿ ಇದು. ಸುಮಾರು ಸ್ಯಾರಿಗಳಂಗೆ ಇಡ್ತಾ ಇದ್ದೀನಿ, ಬ್ಲೌಸಲ್ಲಿ ತೋರಿಸೋಣ ಅಂತ. ಇದು ಪ್ರಣವ್ ಅವ್ರ ಬರ್ಡೇ 2nd ವರ್ಷದ ಬರ್ಡೇಗೆ ನಮ್ಮ ಅಕ್ಕ ಕೊಡ್ಸಿದ್ದು ಸ್ಯಾರಿ. ನನಗೆಲ್ಲ ಇವ್ರು ನಮ್ಮ ಅಕ್ಕ ನಮ್ಮಮ್ಮ ಕೊಡಿಸಿರೋದು ಜಾಸ್ತಿ ಇರೋದು, ಮತ್ತು ಪ್ರದಿಯವ್ರ ಮನೆಯವರು. ಅಷ್ಟು ಬಿಟ್ಟರೆ ಯಾವ ಸ್ಯಾರೀಸು ಅಷ್ಟೊಂದು ನಾನು ಯಾವುದು ಇಟ್ಕೊಳ್ಳಲ್ಲ. ಬಟ್ ಇದು ಬ್ಲೌಸ್ ಆಮೇಲೆ ತೋರಿಸ್ತೀನಿ ಎಲ್ಲ ಬ್ಲೌಸ್ಗಳನ್ನ. ಸೊ ಗೈಸ್ ಇದಂತೂ ನನಗೆ ತುಂಬ ಇಷ್ಟ. ಈ ಕಲರ್ ಅಂದರೆ ಪಂಚಪ್ರಾಣ ನನಗೆ. ಬಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಸಖತ್ ಇಷ್ಟ, ಇದಕ್ಕಿಂತ ಡಬ್ಬಲು. ಬಟ್ ಈ ಸ್ಯಾರಿ ಅಂದರೆ ನನಗೆ ತುಂಬ ಇಷ್ಟ. ಬಟ್ ನಾನು ಹುಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ ಮಾತ್ರ. ಸೊ ಗೈಸ್ ಈಗ ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀನಿ ಗೈಸ್. ಸೊ ಗೈಸ್ ನೆಕ್ಸ್ಟ್ ಇವಾಗ ನನ್ನ ಹತ್ರ 2 ಗೌನ್ ಇರೋದು, ಜಾಸ್ತಿ ಗೌನ್ ಎಲ್ಲ ತೊಗೊಂಡಿಲ್ಲ. ಈ ಗೌನ್ ಬಂದು ಫಸ್ಟು ವರ್ಷ ಮದುವೆ ಆಗಿದ್ದು ಫಸ್ಟ್ ವರ್ಷದಲ್ಲಿ ನನ್ನ ಬರ್ಡೇ ಇದ್ದಾಗ ಪ್ರದಿಯವ್ರ ಮನೆಯವ್ರು ಗಿಫ್ಟ್ ಮಾಡಿದ್ದು. ಸೊ ನಾನು ಹಾಕಂತ ಇಲ್ಲ, ಬಟ್ ಬರ್ಡೇ ದಿನ ಬಿಟ್ಟರೆ ನಾಲ್ಕೇ ಇಲ್ಲ, ಇದು ನನಗೆ ಇಟ್ಟಿದ್ದೀನಿ. ಸೊ ಇನ್ನೂ ಒಂದು ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದಂಥ ಗೌನು. ಆ್ಯಕ್ಚುಲಾಗ ಗೌನ್ನ ನಾನು ಇರೋವರೆಗೂ ಇಟ್ಕೊಳ್ಳೋಣ ಅಂತ ಹೇಳಿದ್ದೀನಿ ಪ್ರದಿ ಹತ್ರನೂ. ನಂಬ್ತಿರೋ ಬಿಡ್ತೀರ, ಆ ಗೌನ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ತೋರಿಸ್ತೀನಿ ಗೈಸ್ ಆ ಗೌನ್ನ. ಉಲ್ಟಾ ಆಗ್ಬಿಟ್ಟಿದ್ದೆ ಒಂದು ಅನ್ಸುತ್ತೆ. ಅದು ಉಲ್ಟಾ ಮಾಡಿ ಹಾಕ್ತೀನಿ, ಯಾಕಂದರೆ ಅದು ಸ್ಟೋನ್ಸ್ ತುಂಬ ಇದೆ, ಹಾಳಾಗಿಬಿಡುತ್ತೆ ಅಂತ. ಸೊ ಗೈಸ್ ನೀವೇ ನೋಡಿ, ವೆಯ್ಟ್ ಗೈಸ್ ಇದು ನನಗೆ ತುಂಬ ಫೇವ್ರೆಟ್ ಗೌನ್ ಆ್ಯಂಡ್ ಡ್ರೆಸ್ ಅಂದರೆ ನಾನು ಜಾಸ್ತಿ ಇದ್ದೀನಿ. ಸೊ ಸುಮಾರು ಮದುವೆಗಳಾಗ್ಬೋದು, ಫಂಕ್ಷನ್ಸ್ಗಳಾಗ್ಬೋದು ವೇರ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳೋಣ. ಬಟ್ ನನಗಿರೋದು ಆಸೆ ಅಂದರೆ ನಾನು ಇರೋವರೆಗೂ ಈ ಡ್ರೆಸ್ನ ಇಟ್ಕೋಬೇಕು. ನನಗೆ ತುಂಬ ಕೊಡಿಸಿದಂಥ ಫ್ರೆಂಡು ಅವಳು ಇವಾಗ ದೂರ ಆಗ್ಬಿಟ್ಲು. ಬಟ್ ಲಿಟ್ರಲಿ ಅವಳನ್ನ ಯಾವತ್ತೂ ನಾನು ಮರ್ತಿಲ್ಲ, ಮರೆಯೋದು ಇಲ್ಲ. ನನ್ನ ಜೀವದ ಕೊನೆಗೂ ಸಿರೋವರೆಗೂ ಅವಳು ನೆನಪಿದ್ದೇ ಇರುತ್ತೆ. ಅವಳನ್ನ ಮರೆತು ಬೇರೆಯವ್ರ ಜೊತೆ ಇರ್ಬೋದು, ಬಟ್ ನಾನು ಅವಳನ್ನ ಮರೆಯಲ್ಲ. ಸೊ ಐ ಲವ್ ದಿಸ್. ಸೊ ಗೈಸ್ ಇವಾಗ ಬ್ಲೌಸ್ ತೋರಿಸ್ತೀನಿ ನೋಡಿ.
ಗೈಸ್ ಇವಾಗ ಬ್ಲೌಸ್ ತೋರಿಸ್ತೀನಿ ಯಾವ ಥರ ಡಿಸೈನಲ್ಲಿ ಯಾವ್ದಾವ್ದು ರೀತಿ ಹೊಲಿಸಿದ್ದೀನಿ ಅಂತ. ಸೊ ಇದು ಬಂದು ಎಲ್ಲ ಕಲರ್ ಸ್ಯಾರಿ ಅಂತ ಹೇಳೋಣಲ್ಲ ಅದ್ರದ್ದು. ಸೊ ತೋಳಿಗೆ ಈ ಥರ ಡಿಸೈನ್ ಬಂದಿರುತ್ತೆ. ಇದಕ್ಕೆ ನಾನು ಆ್ಯಕ್ಚುಲಾಗಿ ಸಿಂಪಲಾಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದು, ಬಟ್ ಅವರು ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಈ ಥರ ವರ್ಕ್ ಅಂತ ಹೇಳ್ಬಿಟ್ಟು ಮಾಡಿದ್ರು. ಸೊ ನೆಕ್ಸ್ಟ್ ತೋರಿಸ್ತೀನಿ ಗೈಸ್. ನೆಕ್ಸ್ಟು ಪ್ರಣು ಬರ್ತಡೆಗೆ 2 ವರ್ಷದ್ರಲ್ಲಿ ಡ್ರೆಸ್ ನಮ್ಮಕ್ಕ ಸ್ಯಾರಿ ತೊಗೊಂಡ್ರಲ್ಲ ಆ ಸ್ಯಾರಿ ಇದು. ಸೊ ಇದರಲ್ಲಿ ಅದೇ ಬಂದಿತ್ತು, ನಾನು ಯಾವುದೇ ರೀತಿ ವರ್ಕ್ ಮಾಡಿಸಿಲ್ಲ. ಸೊ ಸಿಂಪಲ್ಲಿ ಒಂದು ನಾಟ್ ಇಡಿಸಿ ಇದು ಮಾಡಿಸಿದ್ದು. ಸೊ ಇದು ನೆಕ್ಸ್ಟು ಇದು ವರಮಹಾಲಕ್ಷ್ಮಿ ಸ್ಯಾರಿದು. ಸೊ ಗೈಸ್ ನಾನು ಇದನ್ನು ಅಂಗಮಣಿ ಉತ್ಸವ ಐತಲ್ಲ ಅವಾಗಲೂ ನಾನು ವೇರ್ ಮಾಡಿದ್ದೆ ಇದನ್ನು. ಸೊ ನೀವು ನೋಡಿರ್ತೀರ ಅನಿಸುತ್ತೆ. ನೋಡಿ ತೋಳಿಗೆ ಈ ಥರ ಡಿಸೈನ್ ಬಂದಿದೆ. ಸೊ ನಾನು ಇಲ್ಲಿ ಬಾರ್ಡರ್ ಇರೋದ್ರಿಂದ ಚಿಕ್ಕದಾಗಿ ಮಾಡಿಸ್ಕೊಂಡಿರೋದನ್ನು. ಸೊ ನೆಕ್ಸ್ಟ್ ಗೈಸ್ ಇದು ನನ್ನ ಮದುವೆ ಸ್ಯಾರಿದು. ಸೊ ಇದು ನಾನು ಬ್ಯಾಕ್ ಬೋಟ್ ನೆಕ್ ಇಕ್ಸಿದ್ದು ಬ್ಯಾಕ್ ಹುಕ್ಸು. ಸೊ ಇದು ಚೆನ್ನಾಗಿದೆ, ಆ್ಯಕ್ಚುಲಾಗಿ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಫ್ರಂಟಲ್ಲಿ. ಸೊ ಇದು ಓಕೆ. ನೆಕ್ಸ್ಟ್ ನಾನು ಆಸೆ ಪಟ್ಟಿದ್ದಂಥ ಸ್ಯಾರಿ ಬ್ಲೌಸು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಗೈಸ್. ನೋಡಿ ಬ್ಯಾಕ್ ಸೈಡ್ ಈ ಥರ ಇದೆ. ಸೊ ಅವರು ನಾನು ಹೇಳಿದ್ದೀನಿ ಡೀಪ್ ಇನ್ನೂ ತೆಗೀರಿ ಅಂತ, ಅವರು ಡೀಪ್ ಮೀಡಿಯಮ್ ಮಾಡಿ ಇಟ್ಟಿದ್ದಾರೆ. ಸೊ ಇದೇನು ಅಷ್ಟು ಇಷ್ಟ ಆಗಿಲ್ಲ, ಸುಮ್ಮನೆ ತಗೊಂಡಿದ್ದೀನಿ ಇಟ್ಟಿದ್ದೀನಿ ಅಷ್ಟೇ ಗೈಸ್. ಇದು ನಾನು ಫಸ್ಟ್ ಕೆಲ್ಸಕ್ಕೆ ಹೋಗಿ ದುಡ್ದು ತೊಗೊಂಡಿದ್ದಂಥ ಸ್ಯಾರಿ ಬ್ಲೌಸ್. ಇದು ನನ್ನದು ಫಸ್ಟ್ ಆ್ಯನಿವರ್ಸರಿ ಸ್ಯಾರಿ ಬ್ಲೌಸ್. ಇಲ್ಲಿ ನೋಡಿ ಎಸ್ ಫುಲ್ಲು ತೋಳಿಗೆ ಅದೇ ಬಂದಿರೋದು. ನಾನು ಯಾವುದೇ ರೀತಿ ವರ್ಕ್ ಮಾಡಿಸಿಲ್ಲ. ವರ್ಕ್ ಮಾಡಿರೋದನ್ನ ನಾನು ಇನ್ಫಾರ್ಮ್ ಮಾಡ್ತಿದ್ದೀನಿ, ಇದೆ ಇಂಥದಕ್ಕೆ ನಾನು ಇದನ್ನು ವರ್ಕ್ ಮಾಡಿಸಿದ್ದೀನಿ ಅಂತ. ಸೊ ವರ್ಕ್ ಮಾಡದೇ ಇರೋದನ್ನ ನಾನು ಯಾವುದೂ ಇದು ಮಾಡಿಲ್ಲ. ಈ ಸ್ಯಾರಿ ಬಂದುಬಿಟ್ಟು ಬಫ್ ಇಡ್ಸಿದ್ದೀನಿ ತೋಳಲ್ಲಿ. ಬಫ್ ಇಡ್ಸು ಈ ಥರ ತೋಳನ್ನ ಮಾಡಿಸಿದ್ದು ನಾನು. ನನಗಿಷ್ಟ ಬಫ್ ಬ್ಲೌಸ್ ಒಂದು ಮಾಡಿಸ್ಕೊಳ್ಳೋಣ ಅಂತ. ಸೊ ಈ ಸಖತ್ತಾಗಿ ಕಾಣುತ್ತೆ ನನಗೆ. ಸೊ ಪ್ರತಿಯೊಬ್ಬರು ಇದ್ರ ಫೋಟೋ ಇದೆ, ಯಾವಾಗಾದ್ರೂ ಶೇರ್ ಮಾಡ್ತೀನಿ ಗೈಸ್ ಅದನ್ನು. ಸ್ಯಾರಿ ಹಾಕ್ಕೊಂಡಿರೋ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮಮ್ಮ ಕೊಟ್ಟೆ ಸ್ಯಾರಿ. ಇದಕ್ಕೆ ಸಿಂಪಲ್ಲು, ಯಾವುದೇ ರೀತಿ ನಾನು ಹ್ಯಾಂಡ್ ವರ್ಕ್ ಏನೂ ಮಾಡಿಸಿಲ್ಲ, ಯಾಕಂದರೆ ಇದೇ ಈ ಥರ ಇದೆ. ಬಟ್ ನಾನು ಯಾವುದೂ ಏನೂ ಮಾಡಿಸಿಲ್ಲ. ಸೊ ಇದು ಈ ಬ್ಲೌಸ್ ಬಂದು ಮೀಶೋದಲ್ಲಿ ತೊಗೊಂಡಿದ್ದು. ಏನಕ್ಕೆ ಅಂದರೆ ನೀಲಿ ಕಲರ್ ಸ್ಯಾರಿ ಇದೆಯಲ್ಲ ಅದಕ್ಕೆ ಇದು ಬ್ಲೌಸು ತೊಗೊಂಡಿದ್ದು ನಾನು. ಸೊ ಬ್ಯಾಕ್ ಸೈಡ್ ಈ ಥರ ಇದೆ, ಈ ಥರ ಕಾಣುತ್ತೆ. ಸೊ ಇಷ್ಟು ಬ್ಲೌಸ್ ಬಂದು ಇಲ್ಲ, ನನ್ನ ಮದುವೆ ಬ್ಲೌಸ್ನ ತೋರಿಸಿಲ್ಲ ಮೇಯ್ನಾಗಿ. ಸೊ ನನ್ನ ಮದುವೆ ಬ್ಲೌಸ್ ಡಿಸೈನ್ ಬಂದು ಈ ಥರ ಇದೆ ಬ್ಯಾಕ್ ಸೈಡ್. ಸೊ ನನ್ನ ಮದುವೆ ಬ್ಲೌಸ್ ನನ್ನ ಮದುವೆ ವೀಡಿಯೋಸ್ ಹಾಕಿಲ್ಲ, ಅಪ್ಲೋಡ್ ಮಾಡ್ತೀನಿ. ಸೊ ಈ ಥರ ಇದೆ ಪಿಕಾಕು. ಆಮೇಲೆ ಅವರು ನಾನು ಬೇಡ ಈ ಥರ ಡಿಸೈನ್ ಇನ್ನೂ ಜಾಸ್ತಿ ಮಾಡಿ ಅಂತ ಹೇಳಿದ್ದು, ಬಟ್ ಅವ್ರು ಹೇಳಿದ್ರು ಇಲ್ಲ ನೀವು ತುಂಬ ಗ್ರ್ಯಾಂಡಾಗಿದೆ ಸೀರೆ, ಗ್ರ್ಯಾಂಡಾಗಿರೋದಕ್ಕೆ ಸಿಂಪಲಾಗಿ ಪಿಕಾಕ್ ಒಂದೇ ಸಾಕು ಅಂದ್ಬಿಟ್ಟು ಪಿಕಾಕ್ ಒಂದೇ ಮಾಡಿದ್ದು. ಸೊ ಇದು ಪಿಂಕ್ ಕಲರ್ ಸ್ಯಾರಿ ಬ್ಲೌಸ್. ಪಿಂಕ್ ಕಲರ್ ಸ್ಯಾರಿ ತೋರಿಸಿದ್ದೀನಿ. ಬಟ್ ಇದ್ರ ಬಗ್ಗೆ ನಿಮಗೆ ಏನಾದ್ರು ಸೀರೆ ಬಗ್ಗೆ ಯಾವ್ದಾದ್ರು ತೊಗೋಬೇಕು ಅನಿಸಿ ನಿಮಗೆ ನನಗೆ ಕಮೆಂಟ್ ಮಾಡಿ ಯಾವ ಸೀರೆ ಅಂತ ಹೇಳಿ. ನಾನು ಎಲ್ಲಿ ತೊಗೊಂಡೆ, ಎಷ್ಟು ರೈಟ್ ಕೊಟ್ಟೆ ಇಲ್ಲ ನನಗೆ ಗೊತ್ತಿರೋರಾದರೆ ನಾನೇ ಸಜೆಷನ್ ಮಾಡ್ತೀನಿ ಈ ಥರ ಕೊಡಿ ಅಂತ. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಆಗಲಿ ಏನೂ ಇಲ್ಲ ಗೈಸ್. ನನ್ನ ಸೀರೆಯ ಬಗ್ಗೆ ಕಲೆಕ್ಷನ್ಸ್ ನಾನು ಮಾಡಬೇಕಂತ ಅನ್ನಿಸ್ತಿತ್ತು, ಮಾಡ್ತೀನಿ ಅಷ್ಟೇ. ನೆಕ್ಸ್ಟು ಈ ಸ್ಯಾರಿ ಬ್ಲೌಸ್ ಅಂತ ನೀವು ಕೇಳ್ತೀರಿ ಎಲ್ಲಿ ಮಾಡಿಸೋದ್ರಿ ಅಂತ. ಸೊ ಗೈಸ್ ನೋಡಿ ಇದಕ್ಕೆ ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೆ. ಡೀಪ್ ಚೆನ್ನಾಗಿ ತೆಗ್ದಿದ್ದಾರೆ ಅವ್ರು. ನಿಜವಲ್ಲಿ ಇವ್ರು ತೆಗ್ದಿರೋಷ್ಟು ಡೀಪ್ ಯಾವುದ್ರಲ್ಲೂ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ನಂಗೆ ಸ್ಟಿಚಿಂಗು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಗೈಸ್ ತೋಳಿಗೆ ಈ ಥರ ಮಾಡಿದ್ರು. ನಾನು ಹೇಳಿದೆ ಬೇರೆ ಥರ ರೀತಿ ಮಾಡಿ ಅಂತ, ಇಲ್ಲ ಈ ಡಿಸೈನ್ಗೆ ಇದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡಿದ್ದು. ಎಸ್ ಈ ಥರ ಫ್ರಂಟಲ್ಲಿ ಈ ಥರ ಬರುತ್ತೆ ಗೈಸ್. ನೆಕ್ಸ್ಟು ನಾಟ್ ಇಡ್ಸಿದ್ದೀನಿ. ಯಾವುದೇ ರೀತಿ ಒಂದಕ್ಕೂ ಅಂತ ಸಿಂಪಲ್ ಬ್ಲೌಸ್ ಅನ್ಸೋರು ನಾನು ನಾಟ್ ಇಡಿಸ್ತೀನಿ. ಈ ಥರ ನಾಟ್ ಇಟ್ಟಿದ್ದು ಇದಕ್ಕೆ ಸಿಂಪಲಾಗಿದೆ ಅನ್ಸುತ್ತೆ. ಪಿಂಕದಕ್ಕೆ ನಾಟ್ ತೋರಿಸಿಲ್ಲ, ಒಂದು ನಿಮಿಷ ಯಾವ ರೀತಿ ನಾಟ್ ಮಾಡಿದ್ದಾರೆ ಅಂತ ನಾನೇ ನೋಡಿದ್ದಾರೆ. ಈ ಥರ ಸಿಂಪಲ್ ಇಟ್ಟಿದ್ದು, ಏಕೆಂದರೆ ಇದು ಗ್ರ್ಯಾಂಡ್ ಆಗೋದ ಈ ಥರ ನೋಡಿ. ಇನ್ನೂ ಒಂದು ತಿಳ್ಕೊಳ್ಳಿ, ಈ ಥರ ಗ್ರ್ಯಾಂಡ್ ವರ್ಕ್ ಮಾಡಿಸಿದಾಗ ನೀವು ನಾಟ್ ಇಡಿಸಿದಾಗ ಈ ಥರ ಸಿಂಪಲ್ಲಾಗಿ ಇಡಿಸಿ ಚೆನ್ನಾಗಿ ಕಾಣುತ್ತೆ. ಬಟ್ ನಾವು ನಾಟ್ನ ಗ್ರ್ಯಾಂಡ್ ಮಾಡಿಸಿ ಇದನ್ನೇ ಗ್ರ್ಯಾಂಡ್ ಮಾಡಿಸಿದ್ರೆ ಜಗಮಗ ಥರ ಕಾಣುತ್ತೆ. ಸೊ ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಫೈನಲ್ ಬ್ಲೌಸು ಇಲ್ಲ ಇನ್ನೂ 2 ಇದೆ.
ಸೊ ಇದು ನಮ್ಮ ಅಕ್ಕ ಕೊಡಿಸಿದ ಸ್ಯಾರಿ, ಸಿಂಪಲ್ಲಾಗಿ ನಾನು ಮಾಡಿಸ್ಕೊಂಡಿದ್ದು. ಐ ಥಿಂಕ್ ಇದಕ್ಕೆ ನಾನು 850 ಏನೋ ಕೊಟ್ಟೆ, ಬರೀ ಇದು ಎಂಬ್ರಾಯ್ಡಿಂಗ್ ಮತ್ತು ಸ್ಟಿಚಿಂಗಿಗೆ. ಇದು ನೋಡಿ ಫ್ಲವರ್, ಚಿಕ್ಕದ ಫ್ಲವರು. ನಾನು ಹೇಳಿದ್ದು ಇವೆರಡರ ಮಧ್ಯೆ ಚಿಕ್ಕದಾಗ ಒಂದು ಫ್ಲವರ್ ಇರಲಿ ಅಂತ. ಸೊ ಇದನ್ನು ನಾನು ಮಾಡಿಸ್ಕೊಂಡಿದ್ದು ನೋಡಿ. ಸೊ ನೆಕ್ಸ್ಟು ಇದು ಜಶುಗೆ ಅನ್ನಪ್ರಾಶನ ಮಾಡಿಸೋದಕ್ಕೆ ಹೋಗುವಾಗ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಸಿಂಪಲ್ ನಾಟ್ ನೋಡಿ, ನಾಟ್ ಇದಕ್ಕೆ ಇದೇ ಕಲರ್ ಗ್ರ್ಯಾಂಡಾಗಿರಲಿ ಅಂತ ಈ ಥರ ಗೋಲ್ಡನ್ ಇರೋ ಥರ ಮಾಡಿಸಿದ್ದು. ಬಟ್ ಇದು ಇಷ್ಟೇ ಡ್ರೆಸ್. ಇನ್ನೂ ಸ್ಟಿಚಿಗೆ ಕೊಡೋ ಅಂಥದ್ದು ಇದ್ದಾವೆ, ಅದನ್ನು ಸ್ಟಿಚಿಗೆ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡಿಸ್ಕೊಂಡು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ತಾರೋ ಅದು ಲಾಕ್ಸ್ ಮಾಡ್ತೀನಿ. ಸೊ ಗೈಸ್, ನಮ್ಮ ಅಕ್ಕ ಈ ಡ್ರೆಸ್ನ ಸ್ಟಿಚ್ ಮಾಡೋದು ಈ ಡ್ರೆಸ್ನ ನನಗೆ ಕೊಟ್ಟರು ಹಾಕೋ ಅಂತ. ಬಟ್ ನಾನು ಇನ್ನೂ ಸ್ಟಿಚ್ಚೇ ಮಾಡಿಸಿಲ್ಲ, ಹಂಗೆ ಇಟ್ಟಿದ್ದೀನಿ. ಆಲ್ರೆಡಿ ಸುಮಾರು ದಿವಸನೇ ಆಯಿತು ಹಾಕು ಅಂತ ಹೇಳಿ ಅವರು ಹಾಕೋ ಅಂತ ಹೇಳ್ತಾರೆ. ನಂಗೆ ಟೈಮೇ ಸಿಗ್ತಾಯಿಲ್ಲ. ಬಟ್ ಯುಗಾದಿಗೆ ಇದನ್ನು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇ ಯಾವುದೇ ರೀತಿ ಸ್ಟಿಚಿಂಗ್ ಬ್ಲೌಸ್ಗಳನ್ನ ಸ್ಟಿಚ್ ಮುಗಿಸ್ಕೊಬಿಟ್ರೆ ನನಗೆ ಅರ್ಧ ಕೆಲಸ ಮುಗಿಯುತ್ತೆ. ಇನ್ನು ನಾನು ಜಶು ಬರ್ತಡೇ ಅದು ಇದು ಅಂತ ಟೈಮ್ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ್ನೂ ಯಾವುದೂ ರೆಡಿ ಮಾಡಿಸ್ತಾ ಇಲ್ಲ. ಸೊ ಜಶು ಬರ್ತಡೇ ನೆಕ್ಸ್ಟ್ ಮಂತ್ ಇರೋದು, ನೆಕ್ಸ್ಟ್ ಮೇಯಲ್ಲಿ. ಸೊ ಈ ಮಂತು ನಾನು ಇಲ್ಲೇ ಊರಲ್ಲೇ ಇರಬೇಕಾಗುತ್ತೆ. ಯಾಕೆಂದರೆ ನಮ್ಮೂರಿನ ಜಾತ್ರೆ, ವೈರಮುಡಿ ಜಾತ್ರೆನೂ ಇದೆ. 20th ವೈರಮುಡಿ ಇದೆ. ಸೊ ಅದರಿಂದ ನಾನು ಇಲ್ಲೇ ಇರ್ತೀನಿ. ಅದು ಮುಗಿಸ್ಕೊಂಡು ನಾನು ಹೋಗೋದು. ಅದು ಮುಗಿಸ್ಕೊಂಡು ನಾವು ಮನೆ ಶಿಫ್ಟ್ ಆಲ್ರೆಡಿ ಆಗ್ತಾಯಿದೆ, ನಡೀತಾ ಇದೆ. ಸೊ ಮನೆ ಶಿಫ್ಟಿಂಗ್ ಇನ್ನು ಸ್ವಲ್ಪ ದಿನ ಅಷ್ಟೇ. ಸೊ ಪ್ರದೀಪ್ ಮನೇಲಿರ್ತಾರೆ, ನಾನು ಇಲ್ಲಿರ್ತೀನಿ ಸ್ವಲ್ಪ ದಿನದ ಮಟ್ಟಿಗೆ. ಆಮೇಲೆ ನಾನು ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಿ. ಸೊ ಶಿಫ್ಟ್ ಆಗೋದೊಂದು ಟೆನ್ಷನ್ ಇದೆ. ಸೊ ಹೆಂಗೆಲ್ಲ ಕ್ಯಾರಿ ಮಾಡೋದು ಅಂತ. ಸೊ ಅದಕ್ಕೆ ಪ್ರದೀಪ್ ಹೇಳಿದ್ದೀನಿ ಕಾರ್ ತೊಗೊಬರೋದಕ್ಕೆ. ಅವ್ರು ಕಾರ್ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಎಸ್ ಗೈಸ್, ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಯಾವ ರೀತಿ ಹೋದ್ವಿ, ಅಲ್ಲೇನು ಮಾಡ್ತಾಯಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್, ಬೇರೆ ರೀತಿ ಅಂದ್ಕೋಬೇಡಿ. ಗುಡ್ ನ್ಯೂಸ್ ಅಂದರೆ ನಾವು ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಪ್ರದೀಪ್. ಸೊ ಪ್ರದೀಪ್ ನಂಗೆ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಸಪೋರ್ಟಿವ್ ಆಗಿದ್ದು ಪಾಪನ ನೋಡಿಕೊಂಡ್ರೆ ನಾನು ಅರ್ಧ ಬಿಸ್ನೆಸ್ ನೋಡ್ಕೋಬೋದು ಅಂತ. ಸೊ ಎಸ್ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಲವ್ ಯು ಆಲ್, ಬಾಯ್.